ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಾನ್ ವ್ಯಾಲಿ ಜ್ಯೋತಿ. ನೋಡ್ರಿಲ್ಲ ನನ್ನ ಮಗನ ಡಿಸ್ಟರ್ಬೆನ್ಸ್ ಹೆಂಗದ ಅಂತ ಒಟ್ಟ ಇಂಟ್ರೋ ಕೊಡರಿ ಅಂದ್ರೆ ಕೊಡನೆ ಕೊಡೋಲ್ಲ ಹೋಗ್ಯಾನ. ಸೊ ಸ್ಮಾಲ್ ಇಂಟ್ರಡಕ್ಷನ್ ಭೇಟಿ ಆಯ್ತೀನಿ. ನಂತರ ಇವತ್ತಿನ ದಿನ ಎಲ್ಲ ಏನು ಮಾಡೀನಿ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡಿರೋವಂಥ ಕ್ಲಿಪ್ ಆ್ಯಕ್ಚುಲಿ ಮಾರ್ನಿಂಗ್ ತೊಗೊಂಡಿದ್ದಲ್ಲ, ಈವ್ನಿಂಗ್ ಹೊರಗಡೆ ಹೋಗೋದಿತ್ತು. ಸೊ ಅವಾಗ ಒಂದು ಸ್ವಲ್ಪ ಇಂಟ್ರೋ ಕೊಟ್ಟು ಕೊಡಾರಿ ಅಂತ ಹೇಳಿ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಹಲೋ, ಗುಡ್ ಮಾರ್ನಿಂಗ್. ಸೊ ಇವಾಗ ನೋಡ್ತಾ ಇದ್ರಲ್ಲ, ಇದು ಅರ್ಲಿ ಮಾರ್ನಿಂಗ್ ವಿಡಿಯೋ ಕ್ಲಿಪ್. ಹೂವುಗಳು ನೋಡ್ರಿ ಎಷ್ಟು ಹೆಂಗಾಗ್ಯಾವ, ಪೂರ ಗಿಡ ಇಲ್ಲ ಬಾಡ್ ಹೋಗ್ಯಾವ. ನ್ಯಾಚುರಲಿ ನೀರು ಹಾಕ್ತಾಯಿದ್ದೀನಿ, ಬಟ್ ಒಂದು ದಿನಾನೂ ಮಿಸ್ ಮಾಡ್ತೀವಿ ಅಂದ್ರೆ ಪಾಪ ಬೇಜಾನಾಗಿ ಹೋಗ್ಲತ್ತಾವ ಗಿಡಗಳು. ಆ್ಯಂಡ್ ಹಮೇಶ ನೆನ್ಪೋಯ್ತೀನಿ ಫ್ರೆಂಡ್ಸ್, ಈ ಪಲ್ಯಕ್ಕೆ ಏನಂತಾರಂತ. ಲೀಫ್ ನೋಡ್ತಾ ಇದ್ರಲ್ಲ, ಇವು ಹೊಟ್ಟೆ ಹಳ್ಳ ಆಗಲಿ ಏನೇ ಹಳ್ಳಗಳಿದ್ರೂ ಏನೇ ಗಡ್ಡೆಗಳಿದ್ರೂ ಮೈಯನ್ನು ಕರಗಿಸ್ತದು ಅಂತಂತಾರೆ. ಸೊ ಅದ್ರ ಸಲುವಾಗಿ ತಿಂಗಳಿಗೆ 1 ಅಥವಾ 2 ಬಾರಿ ಈ ಪಲ್ಯ ಮಾಡ್ತೀನಿ. ಸಾರಿ, ಬ್ಯಾಳಿನಾಗ ಹಾಕ್ತೀನಿ ಫ್ರೆಂಡ್ಸ್. ತೊಗರಿ ಬೇಳಿನಾಗ ಈ ತಪ್ಪಲ ಪಲ್ಯ ಹಾಕಿ ಇಂಡಕ್ಷನ್ ಮೇಲೆ ಇಟ್ಟೀನಿ, ಜಲ್ದಿ ಕುದೀತದ ಅಂಥೇಳಿ. 1 ಲೀಟ್ರ್ ವಾಟರ್. ಹಲೋ ಫ್ರೆಂಡ್ಸ್, ಫ್ರೆಂಡ್ಸ್ 750 ml ತನಕ ನೀರು ಕುಡಿದೆ. ಸೋದವ ಆ್ಯಂಡ್ ಬ್ರಹ್ಮಕಮಲ್ ಯಾಕೋ ಮೂರೇ ಕಾಣಿಸ್ತಾ ಇದ್ದಾವೆ, ಎಲ್ಲೋ ಮಿಸ್ ಆಯ್ತಂದು ಬಿದ್ದೆ ನಾವು. ನಿನ್ನೆಂದು ರಾತ್ರಿದ ಅನ್ನ ಇತ್ತು, ಅದಕ್ಕೆ ಪುದೀನ ಆ್ಯಂಡ್ ಜೀರಾ ಹಾಕಿ, ಜೀರಾ ಪ್ಲಸ್ ಪುದೀನ ರೈಸ್ ಮಾಡೀನಿ. ಸಾರು ಮಾಡೀನಿ, ಅಂದರೆ ಬೇಳೆ. ಈ ತನಕ ನಿಮ್ಗೆ ಎಲ್ಲಿ ತೋರಿಸಿಲ್ಲ, ಅದು ತಪ್ಪಲ ಪಲ್ಯ ಹಾಕಿ ಬೇಳೆ ಮಾಡೀನಿ. ಆ್ಯಂಡ್ ರೈಸ್, ಆ್ಯಸ್ ಆಬ್ವಿಯಸ್ಲಿ ರೈಸ್ ಬೇಕೇ ಅಲ್ವಾ. ಆ್ಯಂಡ್ ಹೆಸರು ಬೇಳೆ ತಾಳಸಿನ ಫ್ರೆಂಡ್ಸ್. ಸೊ ಚಪಾತಿ ಅಥವಾ ರೊಟ್ಟಿ ಸಂಟ್ ಒಳ್ಳೆ ಕಂಪಲ್ಸರಿ ಬೇಕಲ್ಲ, ಅದಕ್ಕೆ ಇದು ತಾಳಸೀನಿ. ಟಿಫಿನ್ ಡಬ್ಬಿಗೆ ಕೊಡ್ಲಕ್ಕೂ ಚಲೋ ಇರ್ತದಲ್ಲ, ಬೇಳೆ ಕೊಡೋಕ್ಕಾಗಲ್ಲ. ಜೈ ಗುರುದೇವ್. ಮೈ ಥರ್ಡ್ ಹಾಫ್ ಲೀಟರ್ ಆಫ್ ಸೇಮ್ ಹಿಂಗೆ ಆಗ್ತದೆ ತಡಿ. ಥರ್ಡ್ ಲೀಟರ್ ಆಫ್ ವಾಟರ್ ನೋಡಿ, ನಾ ಹಿಂಗೆ ಹಾಕ್ತಿದ್ದೆ ಪೂರ ಸೇಮ್. ಬಾ ಒಳಗೆ ಬಾ, ಕೋಡಂಗಿ ಗೋಳ ಮಾಡ್ಕೊತ ಬಾ ಬಾ. ದಿಸ್ ಈಸ್ ಗೋಯಿಂಗ್ ಟು ಬಿ ಮೈ ಬ್ರೇಕ್ಫಾಸ್ಟ್. ಹೆಸರು ಬೇಳೆ ತಾಳಸಿನ ಪಲ್ಯ, ಒಂದು ಸ್ವಲ್ಪ ಲೇಡೀಸ್ ಫಿಂಗರ್ ಪಲ್ಯ, ಆ್ಯಂಡ್ ಇದಕ್ಕೆ ಏನಂತಾರ ಬ್ಯಾಳಿ ಪಾಲಕ್ ಒಂದು ಟೈಪ್ ಮುಂಜಾನೆ ನಾನು ತೋರಿಸಿನಿ ನೋಡ್ರಿ. ಆ ಎಲೆ ಹಾಕಿ ಬ್ಯಾಳಿ ಮಾಡೀನಿ. ಆ್ಯಂಡ್ ಚಪಾತಿ ಆಯಿತು ಫ್ರೆಂಡ್ಸ್. ಒಂದು ಸ್ವಲ್ಪ ಪವರ್ ನಾಪ್ ತೊಗ್ತೀನಿ, ಯಾಕಂದ್ರೆ 12:30ಗೆ ಹಂಗೆ ನೆರಳು ಬರ್ತಲ್ಲ. ಸೊ ಅವಾಗ ಬಿಟ್ಟು ಒಗಿತೀನಿ. ಇವಾಗ ಒಂದು ಸ್ವಲ್ಪ ಪವರ್ ನಾಪ್, ಯಾಕಂದ್ರೆ ರಾತ್ರಿ ಮಲ್ಕೊಳ್ಳೋದು ತಡಗಿತ್ತಲ್ಲ, ಇವಾಗ ಮಲ್ಕೋತೀನಿ. ಆ್ಯಂಡ್ ಫಂಕ್ಷನ್ ಆಫ್ ದ ಡಿಸ್ಟರ್ಬೆನ್ಸ್ ಅಷ್ಟು ಹೊಂಟದು ನೋಡಿ. ಫುಲ್ ಕಿಟಕಿಯೆಲ್ಲ ಪ್ಯಾಕ್ ಮಾಡಿರ್ತೀನಿ ನಾನು. ಇವಾಗ ಒಂದು ಸ್ವಲ್ಪ ಮಕ್ಳಿಗೆ ಟ್ರೈ ಮಾಡ್ತೀನಿ ಫ್ಯಾನ್ ಹಾಕ್ಕೊಂಡು. ಊಟ ಅಂತೂ ಮಸ್ತಾಯಿತು. ಒಂದೇ ಒಂದು ಚಪಾತಿ ಉಂಡಿನಿ, ಬಟ್ ತುಂಬ ಬೇಳೆ ಉಳ್ಳಾಗಡ್ಡಿ. ಐ ಥಿಂಕ್ ನಿಮ್ಗೆ ಉಳ್ಳಾಗಡ್ಡಿ ತೋರಿಸಿಲ್ಲ, ಉಳ್ಳಾಗಡ್ಡಿ ತೊಗೊಂಡಿನಿ ನಂತರ. ಸ್ವಲ್ಪ ಟೇಸ್ಟಿ ಆಯ್ತಿತ್ತು ಊಟ. ಮುಗ್ಸರಾಗೋಯ್ತು. ಸಿಂಧೂರೇಟ್ ದೊಡ್ಡದು ಅನ್ಸತ್ತದ ನೋಡ್ಲಕ್ಕ. ಆ್ಯಕ್ಚುಲಿ ಮೊನ್ನೆ ಅವ್ವಕ್ಕೆ ಬಂದಿದ್ದೇನ, ಹಿಂಗೆ ಟ್ರಯಾಂಗಿಲ್ ಚಲೋ ಬಂದಿತ್ತು. ನನಗೆ ಗೊತ್ತಾಕೋ ಟ್ರಯಾಂಗಿಲ್ ಚಲೋ ಕೊಡಲಾಗಿದೆ. ಅದು ಮಮ್ಮಿ ನೀವು ರೆಡಿ ಮಾಡಿದಂತ ಅನ್ಕೊಳಕ್ಕೆ. ಕೇಕ್ ಪರ್ಚೇಸ್ ಮಾಡ್ಲಿಕ್ಕೆ ಹೊರಗಡೆ ಬಂದೀವಿ ಫ್ರೆಂಡ್ಸ್. ಯಾಕೆ ಮಾಡ್ಲತ್ತೀವಿ ಅನ್ನೋದು ಹಿಂದೆ ಹೆಸರು ತೋರಿಸ್ತೀನಿ. ಹೊರಗಡೆ ಹೋಗಿ ಇಲ್ಲ ತೋರಿಸ್ತೀನಿ ನೋಡಿ. ಸ್ವೆಟ್ಟಿಂಗ್ ವೆಂಚ್, ಇಟ್ ಸೇಮ್ ಲೈಕ್ ಸಮ್ಮರ್. ಅವ್ರು ಬರಬೇಕಲ್ಲ. ಆ್ಯಕ್ಚುಲಿ ಅಕ್ಕ ಬೇಕೆದಿಂದು ಬಂದಾಯಿತು. ಅವರು 5 ಅಂದರೆ 5ಕ್ಕೆ ಶಾರ್ಪ್ ಬಂದಿದ್ದರು. ಅವ್ವನೂ ಬಂದಿದ್ದರು. ಆ್ಯಕ್ಚುಲಿ ನನಗೆ ಫ್ಯಾಮ್ಲಿ ಸೆಂಟ್
ಟೈಮ್ ಸ್ಪೆಂಡ್ ಮಾಡೋದು ಅಥವಾ ಫ್ಯಾಮ್ಲಿ ಜೊತೆಯಲ್ಲಿ ಪಿಕ್ನಿಕ್ ಹೋಗೋದು ಇಂಥವೆಲ್ಲ ಭಾಳ ಇಷ್ಟ ಆಯ್ತವ. ಈ ಪ್ರೆಸೆಂಟ್ 1-2-3 ಇಯರ್ಸ್ ಆಯಿತು ಎಲ್ಲಿ ಹೋಗ್ತಾ ಇಲ್ಲ ಅಂತಂದ್ರೆ ನಾವು ಸಂಗಿನವ್ರಿಗೆ ಎಲ್ಲರೂ ಕಲ್ತು ಭಾಳಷ್ಟು ದೇವಸ್ಥಾನ ತಿರುಗೀವಿ ಎಲ್ಲ ಹೀಗೆಲ್ಲ ಚೆನ್ನಾಗಿವ. ಬಟ್ ಇವಾಗ ಹುಡುಗರದು ಓದೋ ಅಂಥ ಟೈಮ್ ಅಂದ್ರೆ ಸೊ ಅದಕ್ಕೆ ಎಲ್ಲಿ ಲಾಂಗ್ ಟ್ರಿಪ್ಸ್ ಎಲ್ಲಿ ಹೋಗ್ತಾ ಇಲ್ಲ. ಬಟ್ ಎಷ್ಟು ಪಾಸಿಬಲ್ ಆಗ್ತದೋ ಅಷ್ಟನ್ನಾಗ ಸೆಲೆಬ್ರೇಷನ್ ಮಾಡಿ ಗೆಟ್ ಟುಗೆದರ್ ಟೈಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದೊಟ್ಟು ದಿ ಬೆಸ್ಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಅದು ಆಗಲಿಲ್ಲ ಅಂದ್ರೆ ದಟ್ ಈಸ್ ಲೆಫ್ಟ್ ಹೋಗು. ಇಲ್ಲಿ ಆಟೋ ಕಡೆಯಿಂದ ಹಾದಿ ಕಾಯ್ದು ಸಾಕಾಯಿತು. ಅದಕ್ಕೆ ನಾವು ನನ್ನ ಮಕ್ಕಳು ಅಂದರೆ ವೈಷ್ಣವಿ, ವೈಭವ್ ಮತ್ತು ಅಪೂರ್ವ ನಾವು ಮೂಗರು ಆ್ಯಂಡ್ ನಾನು ಏನು ಮಾತಾಡ್ತಾ ಇದ್ದೀನಿ ಖುಷಿನಾಗ ನಂಗೆ ಏನು ತಿಳಿತಾ ಇಲ್ಲ. ಸೊ ಇಟ್ಸ್ ಅ ಪಾರ್ಟ್ ಆಫ್ ಹ್ಯಾಪಿನೆಸ್ ಫ್ರೆಂಡ್ಸ್. ನಾವೆಲ್ಲರೂ ವಾಕ್ ಮಾಡ್ಕೋತ ಹೊಂಟಿದ್ದೆವು. ಕ್ಲೌಡ್ಸ್ ಎಷ್ಟು ಮಸ್ತ್ ಅನ್ಸತ್ತಿತ್ತು ನೋಡ್ರಿ ರೇಸ್ ಅದನ್ನು. ಆ್ಯಂಡ್ ಇಲ್ಲಿ ಬಂದು ಒಂದು ಸ್ವಲ್ಪ ಫೋಟೋ ಸೆಷನ್ನು ಆಯಿತು. ಬಾಬಾ ಚೆನ್ನಾಗಿ ಕಾಣಿಸತ್ತಲ್ಲ ಚೇರ್ ಮೇಲೆ, ಸೂಪರ್ ಅನ್ನಿಸ್ತಾ ಇದ್ರು. ಆ್ಯಂಡ್ ಅವ್ವ ಬಾಬಂದು ಅಕ್ಕಂದು ಎಲ್ಲರೂ ಕಲ್ತು ಫೋಟೋನು ಇಳಿಸ್ಕೊಂಡೆ. ಆ್ಯಂಡ್ ಸೆಲೆಬ್ರೇಷನ್ ಯಾವುದಕ್ಕೆ ಅಂತಂದ್ರೆ ಅಪೂರ್ವಂದು ಅಂದರೆ ನಮ್ಮ ಸೋದರ ಸೊಸೆದು BTech ಕಂಪ್ಲೀಟ್ ಆಯಿತು. ಸೊ ಶೀ ಈಸ್ ಡೂಯಿಂಗ್ ಹರ್ ಇಂಟರ್ನ್ಶಿಪ್. ಅದು ಒಂದು ಬಾರಿ ಹೇಳೀನಿ ನಿಮ್ಗೆ. ಆ್ಯಂಡ್ ಇವಾಗೇನು ಅಂತಂದ್ರೆ ವೀರೇಶ್, ವೈಭವ್ ಅಂದ್ರೆ ನನ್ನ ಮಗ ಸೋದರಾಳೆ ಇಬ್ಬರದೂ PU ಕಂಪ್ಲೀಟ್ ಆಯಿತು. ಸಿನ್ಸ್ 4 years ದೇ ಆರ್ ಪುಟಿಂಗ್ ದೇರ್ ಎಫರ್ಟ್ಸ್ ಟೂ ಮಚ್. ಸೊ ಅವ್ರದಕ್ಕೆ ಅದೊಂದು ಸ್ವಲ್ಪ ಸಕ್ಸಸ್ ಸೆಲೆಬ್ರೇಟ್ ಮಾಡ್ದಂಗೆ PU ಕಂಪ್ಲೀಟ್ ಆದಂಗೆ ಅವ್ರ ರಿಸಲ್ಟ್ ಎವ್ರಿಥಿಂಗ್ ಆಲ್ ಟುಗೆದರ್. ಆ್ಯಕ್ಚುಲಿ ಪ್ಲ್ಯಾನ್ ಮೇಕ್ಕಿಂತ ಮುಂಚೆ ಹಿಡಿದು ನಡೆದದು. ಯಾವಾಗ ವೈಭವಂದು JEE ಅಡ್ವಾನ್ಸ್ ಎಕ್ಸಾಮ್ ಆಗ್ಯದ ಅವಾಗಿಂದ ಹಿಡಿದು ಪ್ಲ್ಯಾನ್ ಮಾಡ್ಲತ್ತೀನಿ. ಬಟ್ ಅದು ನಮ್ಮ ತಂಗಿ ಹೆಲ್ತ್ ಕಡೆಯಿಂದ ಒಂದು ಬಾರಿ ಪೋಸ್ಟ್ಪೋನ್ ಆಯಿತು. ಆನಂತರ ಹಿಂಗೆ ಒಂದು ರೀಸನ್ಸ್ ಬಂದು ಅಲ್ಲಿ ಪೋಸ್ಟ್ಪೋನ್ ಆಗಿಂದ ಇಲ್ಲಿಗೆ ಅಂದ್ರೆ ಜೂನ್ದಾಗ ಸೆಲೆಬ್ರೇಟ್ ಮಾಡ್ಲತ್ತಿದ್ದೆವು, ಜೂನ್ ಮಿಡ್ ಮಂತ್ನಾಗ. ಸೊ ಅದ್ರ ಸಲುವಾಗಿ ದಟ್ಸ್ ಆಲ್ ಸ್ಮಾಲ್ ರೀಸನ್. ಏನು ಅಂದ್ರೆ ಮಕ್ಕಳಿಗೂ ಚೆನ್ನಾಗಿ ಅನ್ನಿಸ್ತದಲ್ಲ, ದೇ ವಿಲ್ ಆಲ್ಸೋ ಬಿ ವೆರಿ ಹ್ಯಾಪಿ. ಆ್ಯಂಡ್ ನಾವೆಲ್ಲರೂ ಗೆಟ್ ಟುಗೆದರ್ ಆದಂಗೂ ಅನ್ನಿಸ್ತದೆ. ಅದೇ ರೊಟೀನ್ ಮನೆಯಾಗ ಚಪಾತಿ ರೊಟ್ಟಿ ಊಟ ಅಲ್ದೇ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ನನ್ನ ಲುಕ್ ನೋಡಿರಿ, ಜಸ್ಟ್ ನಾವು ಬಿಡೋ ಅಂಥ ಮೂಮೆಂಟ್ ಅಂದ್ರೆ ಮನೆಯಿಂದ ಹೊರಗೆ ಆಗೋವಂಥ ಮೂಮೆಂಟಲ್ಲಿ ನಮ್ಮ ಕಸಿನ್ ಒಬ್ಬರು ಬಂದಿದ್ದರು, ಲಗ್ನ ಪತ್ರಿಕೆ ತಗೊಂಡೆ. ಸೊ ಮತ್ತೀಗ ಆಲ್ರೆಡಿ ಅವ್ರು ಬಂದು ಕುಂತಾರೆ, ಮತ್ತೇನು ರೆಡಿ ಆಗಲಿ ಅಂತ ನಾ ಉಟ್ಟ ಸೀರೆ ಮೇಲೆ ಹಂಗೆ ಹೊರಗಾಗೀನಿ, ಅದೇ ಸೀರೆ ತೊಗೊಂಡು. ಆ್ಯಂಡ್ ನಿನ್ಗೆ ಏನು ಇಷ್ಟ ಅದ ಅದು ಆರ್ಡ್ರ್ ಮಾಡು ಅಂತಂದರು. ಸೊ ಮಕ್ಕಳೆಲ್ಲರೂ ಕಾಜು ಕಡಾಯಿ ಇಷ್ಟಪಟ್ಟು ತಿಂತಾರೆ ಅಂಥೇಳಿ ಕಾಜು ಕಡಾಯಿ, ಮೇಥಿ ಚಮನ್, ನಾನ್ ಅವು ಗಜರ ಹಲ್ಲಿಗೆ ಬರಬೇಕಲ್ಲ ಅದಕ್ಕೆ ನಾನು ಆರ್ಡ್ರ್ ಮಾಡೀನಿ. ಆ್ಯಂಡ್ ತಂದೂರಿ ರೋಟಿ. ಸೊ ಎಲ್ಲರೂ ತಂದೂರಿ ರೋಟಿನೂ ಉಂಡ್ರು, ನಾನು ಉಂಡ್ರು. ಎಲ್ಲರೂ ಖುಷಿಯಾಗಿ ಊಟ ಮಾಡಿ ಬಿಂದಾಸಾಗಿ ಹ್ಯಾಪಿಯಾಗಿ ಫೀಲ್ ಆದರು. ದಟ್ ಈಸ್ ವಾಟ್ ಐ ವಾಂಟೆಡ್ ಫ್ರೆಂಡ್ಸ್. ನಾವು ದುಡ್ಡು ಕಮಾಸಿಟ್ಟರೂ ನಾವೇನು ಕಟ್ಕೊಂಡು ಹೋಗಲ್ಲ, ಇದ್ದಾಗ ಖರ್ಚು ಮಾಡ್ರೆ ಆ ಹ್ಯಾಪಿನೆಸ್ ಡಿಫ್ರೆಂಟ್. ಏನೋ ಪ್ರತಿಯೊಬ್ಬರ ಮುಖದ ಮೇಲೆ ಏಟ್ ಸ್ಮೈಲ್ ಅದು. ದ್ಯಾಟ್ ಈಸ್ ವಾಟ್ ಐ ವಾಂಟೆಡ್. ಊಟ ಮಾಡಿ ಅವರು ವಿ ಆರ್ ಹ್ಯಾಪಿ ಅಂದ್ರೆ ನೋಡಿರಿ, ದಟ್ ಈಸ್ ಟೂ ಮಚ್ ಹ್ಯಾಪಿ. ಆ್ಯಂಡ್ ನನಗೆ ಗೋಲಿ ಸೋಡಾ ನೋಡ್ರೆ ನನ್ನ ಚೈಲ್ಡ್ಹುಡ್ ಮೆಮರೀಸ್ ನಾನು ಬರ್ತಾವೆ. ಬಟ್ ಆ ಟೇಸ್ಟ್ ಆ್ಯಂಡ್ ಫ್ಲೇವರ್ ಬರ್ತಾಯಿಲ್ಲ ಫ್ರೆಂಡ್ಸ್ ಇವಾಗ. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಫೋನ್ಪೇ ಯಾಕೋ ನಂದು ವರ್ಕ್ ಆಗಲ್ಲ ಹೋಗಿತ್ತು, ಸ್ಟ್ರಕ್ ಟೈಪ್ ಆಗಿತ್ತು. ಸೊ ಅದರಲ್ಲಿ ಆ ಟೈಮ್ ಪಾಸ್ ಮಾಡ್ಕೊತ ನಿಂತಿದ್ದೆ. ಫೋನ್ಪೇ ನೆಟ್ವರ್ಕ್ ಬಂದ ತಕ್ಷಣ ಫೋನ್ಪೇ ಮಾಡಿ ವಾಪಸ್ ಬಂದ್ವಿ. ದುಡ್ಡು ಖರ್ಚಾಗೋದು ಕಮ್ಮಿ, ಬಟ್ ಖುಷಿ ಸಿಗೋದು ಜಾಸ್ತಿ ಫ್ರೆಂಡ್ಸ್. ಸೊ ಇದನ್ನು ನೋಡ್ತಾ ಇದ್ರಲ್ಲ 6 ತನಕ 6:30 ಅರೌಂಡ್ ನಮ್ಮದು ಊಟ ಮುಗ್ದು ಹೋಗಿತ್ತು. ಸೊ ರಿಟರ್ನ್ ಬ್ಯಾಕ್ ಮತ್ತು ವಾಕಿಂಗ್ಗೆ. ಸೊ ಇವತ್ತು ವಾಕಿಂಗ್ ಸ್ಪೆಷಲಾಗಿ ಮಾಡ್ಲಕ್ಕತ್ತಿಲ್ಲ. ಹೋಗೋ ಹೊತ್ತಿನಾಗೂ ಹಾಫ್ ಆನ್ ಅವರ್ ಮೇಲೆ ವಾಕಿಂಗ್ ಆಯಿತು, ಬರೋ ಹೊತ್ತಿನಾಗೂ ಹಾಫ್ ಆನ್ ಅವರ್ ಮೇಲೆ ವಾಕಿಂಗ್ ಆಯಿತು. ಸೊ ಸೂಪರಾಗಿ ವಾಕಿಂಗ್ ಆಯಿತು. ಊಟನೂ ಪಚನ ಆಯಿತು. ಬಟ್ ಯಾಕೋ ಏನೋ ಹೊರಗಿಂದ ಊಟ ಜಾಸ್ತಿನೇ ಹೆವಿ ಅನ್ನಿಸ್ತು. ಬರ್ತಾ ನಾನು ಸೋನಿ ಇಬ್ಬರು ಸ್ಪ್ರೈಟ್ ಕುಡ್ದೇವಿ. ಆ್ಯಂಡ್ ಇವ್ರು ಇದ್ದಿಲ್ಲಲ್ಲ, ನಮ್ಮ ಮನೆಯವ್ರು ಇದ್ದಿಲ್ಲ, ಅದಕ್ಕೆ ಅವ್ರ ಸಲುವಾಗಿ ಕಾಜು ಕಡಾಯಿ ಪಾರ್ಸಲ್ ತೊಗೊಂಡು ಬಂದೀನಿ ಮನೆಗೆ. ಇವಾಗ ಅವ್ರ ಸಲುವಾಗಿ ರೊಟ್ಟಿ ಮಾಡಬೇಕು. ಆ್ಯಂಡ್ ಮದುಮಗ ಹೋಗ್ತಾ ಇದ್ದಾನೆ. ಸೊ ಅದ್ರ ಸಲುವಾಗಿ ಅದೊಂದು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀನಿ, ಚೆನ್ನಾಗಿ ಅನ್ನಿಸ್ತು. ಕಲರ್ ಆ್ಯಂಡ್ ಲೈಟ್ಸ್. ಆ್ಯಂಡ್ ಇವ್ರ ಸಲುವಾಗಿ ಕಾಜು ಕಡಾಯಿ ತೊಗೊಂಡು ಬಂದಿನಲ್ಲ. ಸೊ ಅವ್ರು ಬಂದ ತಕ್ಷಣ ರೊಟ್ಟಿ ಮಾಡ್ತಾಯಿದ್ದೀನಿ. ಇವ್ರು ಯಾಕೆ ಬಂದಿಲ್ಲ ಅಂದ್ರೆ ಹೊಲದಾಗ ಗೊಬ್ಬರ ಹಾಕ್ತಾಯಿದ್ರು ಕಬ್ಬಿಗೆ, ಅದು ಬ್ಯುಸಿಯಾಗಿದ್ದರು. ಅದ್ರ ಸಲುವಾಗಿ ಅವರಿಗೆ ಟೈಮ್ ಸಿಕ್ಕಿಲ್ಲ. ಅವ್ರು ರಾತ್ರಿ ಅಂತಂದರು, ರಾತ್ರಿ ಹೆಣ್ಮಕ್ಳಿಗೆ ತೊಗೊಂಡು ಹೊರಗೆ ಊಟ ಮಾಡೋದು ಕರೆಕ್ಟಲ್ಲ ಅಂಥೇಳಿ ನಾವೆಲ್ಲರೂ ಜಲ್ದಿ ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಇವ್ರಿಗೆ ಈಗ ಹೊಲದಿಂದ ಬಂದ ತಕ್ಷಣ ರೊಟ್ಟಿ, ಕಾಜು ಕಡಾಯಿ ಪಲ್ಯ, ಉಳ್ಳಾಗಡ್ಡಿ ಆ್ಯಂಡ್ ಅವರೆಲ್ಲ
ಕೊಟ್ಟಿರ್ತಾರಲ್ಲ ಸಲಾಡ್ಸ್ ಅವೇ ಕೊಟ್ಟು ಊಟಕ್ಕೆ ಕೊಟ್ಟಿನಿ. ಅವ್ರನ್ನೂ ಖುಷ್ ನಾವು ಖುಷ್. ಬಟ್ ಅಷ್ಟೇ ಪ್ರೆಸೆನ್ಸ್ ಅವ್ರು ನಮ್ಮ ಸಂಟೆ ಊಟ ಮಾಡೋ ಮಸ್ತ್ ಇರ್ತಿತ್ತು. ಬಟ್ ಪರವಾಗಿಲ್ಲ, ವರ್ಕ್ ಈಸ್ ವರ್ಷಿಪ್. ಅದ್ರಾಗ ಫಾರ್ಮರ್ಸ್ ಅಂದಮೇಲೆ ಯಾವಾಗ ವರ್ಕ್ ಇರ್ತದೆ ಯಾವಾಗಿಲ್ಲ ಅವ್ರಿಗೆ ಗೊತ್ತಾಗಲ್ಲ. ಸೊ ಅವ್ರನ್ನೂ ಹೊಟ್ಟೆ ತುಂಬ ಊಟ ಮಾಡಿದ್ರು, ನಾವು ಊಟ ಮಾಡಿದ್ವಿ. ದಟ್ಸ್ ಆಲ್ ಫಾರ್ ದ ಡಿಫ್ರೆನ್ಸ್. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಫ್ರೆಂಡ್ಸ್, see you tomorrow in a new vlog. ವಿಡಿಯೋ ಹೆಂಗೆ ಅನ್ನಿಸ್ತದು ಅನ್ನೋದು ಕಮೆಂಟ್ ಮಾಡಿರಿ.